ದೇಶದಲ್ಲಿ ಯಾವುದೇ ವೈರಸ್ ಪತ್ತೆಯಾಗಲಿ ಅದು ಕೇರಳದಿಂದಲೇ ಲಗ್ಗೆ ಇಟ್ಟಿರುತ್ತೆ. ನೀಫಾ, ಕೊರೋನಾ, ಹಂದಿ ಜ್ವರ, ಹಕ್ಕಿ ಜ್ವರ ಬಳಿಕ ಈಗ ದೇವರ ಸ್ವಂತ ನಾಡಲ್ಲಿ ಮತ್ತೊಂದು ಕ್ರಿಮಿ ಎಂಟ್ರಿ ಕೊಟ್ಟಿದೆ. ವೆಸ್ಟ್ ನೈಲ್ ಅನ್ನೋ ಹೊಸ ಜ್ವರ ಕಾಣಿಸಿಕೊಂಡಿದೆ. ಇದು ಕರ್ನಾಟಕಕ್ಕೂ ಕೂಡ ಕಾಲಿಡೋ ಆತಂಕ ಸೃಷ್ಟಿಯಾಗಿದ್ದು ಮೈಸೂರಿನ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೇರಳವಂತರ ಹೊಸ ವೈರಸ್ಗಳ ತವರು ಮನೆಯಂತಾಗಿದೆ. ಹಲವು ಜೀವಕಾರಕ ಕ್ರಿಮಿಗಳು ಕೇರಳದಿಂದ ತಮ್ಮ ಆರ್ಭಟವನ್ನ ತೋರಿದ್ದು ಕಣ್ಣ ಮುಂದಿದೆ. ಇದೀಗ ಕರೋನಾ ಹೆಮ್ಮಾರಿ ನೀಫಾ ಎಂಬ ಮಹಾಮಾರಿ ಬಳಿಕ ದೇವರ ಸ್ವಂತ ನಾಡಲ್ಲಿ ಮತ್ತೊಂದು ರೀತಿಯ ಕಾಯಿಲೆಯ ಭೀತಿ ಹುಟ್ಟಿದೆ. ಕೇರಳದಲ್ಲಿ ಹೆಚ್ಚಾಯಿತು ವೆಸ್ಟ್ ನೈಲ್ ಜ್ವರದ ಆತಂಕ. ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲೂ ಹೈ ಅಲರ್ಟ್. ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರದ ಪ್ರಕರಣಗಳು ತ್ರಿಶೂರ್, ಮಲ್ಲಪುರಂ ಮತ್ತು ಕೋಯಿಕೋಡ್ ಜಿಲ್ಲೆಗಳಲ್ಲಿ ವರದಿಯಾಗಿದೆ. ಮೊನ್ನೆಯಷ್ಟೇ ಒಬ್ಬ ವ್ಯಕ್ತಿ ವೈರಲ್ ಕಾಯಿಲೆಯಿಂದ ಮೃತಪಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ 6 ಪ್ರಕರಣಗಳು ವರದಿಯಾಗಿವೆ. ಸೊಳ್ಳೆಗಳಿಂದ ಹರಡೋ ಈ ಜ್ವರ ರಾಜ್ಯಕ್ಕೂ ಹರಡೋ ಭೀತಿ ಹುಟ್ಟಿದೆ. ಹೀಗಾಗಿ ಕರ್ನಾಟಕದ ಗಡಿ ಭಾಗಗಳಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೇರಳದಲ್ಲಿ ಕಾಣಿಸಿಕೊಂಡ ವೆಸ್ಟ್ ನೈಲ್ ಜ್ವರದಿಂದಾಗಿ ಮೈಸೂರಿನಲ್ಲೂ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು, ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯಾಧಿಕಾರಿಗಳು ತಪಾಸಣೆ ಮಾಡುತ್ತಾ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈಗಾಗಲೇ ಗಡಿ ಭಾಗದ ಹಲವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ. ಅಂದಾಗೆ ವೆಸ್ಟ್ ನೈಲ್ ಜ್ವರದ ಲಕ್ಷಣಗಳೇನು, ಈ ಜ್ವರ ಎಷ್ಟು ಡೇಂಜರಸ್ ಅಂತ ನೋಡ್ತಾ ಹೋದ್ರೆ, ವೆಸ್ಟ್ ನೈಲ್ ಕಾಣಿಸ್ಕೊಂಡ್ರೆ ಜ್ವರ, ತಲೆನೋವು, ಕುತ್ತಿಗೆ ಬಿಗಿತ, ಮೂರ್ಛೆ ಹೋಗೋದು, ಆಯಾಸ, ದೇಹದ ನೋವು, ವಾಕರಿಕೆ, ಗ್ರಂಥಿಗಳ ಊತ, ನಡುಕ, ಸೆಳೆತ, ಸ್ನಾಯು ದೌರ್ಬಲ್ಯ, ದೃಷ್ಟಿ ನಷ್ಟದಂತ ಲಕ್ಷಣಗಳು ಕಂಡುಬರುತ್ತವೆ. ಇದರಿಂದ ಚೇತರಿಸಿಕೊಳ್ಳೋಕೆ ಹಲವು ತಿಂಗಳುಗಳೇ ಬೇಕಾಗುತ್ತೆ. ಆದ್ರೆ ಸುಮಾರು 150 ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ಜ್ವರ ತೀವ್ರವಾಗಿ ಕಾಣಿಸಿಕೊಳ್ಳುತ್ತೆ ಎಂಬ ಅಂಶವೂ ಬೆಳಕಿಗೆ ಬಂದಿದೆ. ಅಂದಾಗೆ ವೆಸ್ಟ್ ನೈಲ್ ಜ್ವರ ಕಾಣಿಸಿಕೊಳ್ಳೋಕೆ ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಗಳು ಕಾರಣವೆಂದು ತಿಳಿದು ಬರ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಜೊತೆಗೆ ಜನರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರೆ ಉತ್ತಮ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.